ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಕೋ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಪ್ರಗತಿಯವರು ಕ್ರೆಡಿಟ್ ಕಾರ್ಡನ್ನು ಬಳಸಲೇ ಇರಲಿಲ್ಲ. ಆದರೆ ಅವರು ತಮ್ಮ ಸಹೋದ್ಯೋಗಿಗಳು ಅದರ ಬಳಕೆಯನ್ನು ಮಾಡೋದನ್ನು ನೋಡಿದರು. ಅವರು ಕೂಡ ಕ್ರೆಡಿಟ್ ಕಾರ್ಡನ್ನು ಖರೀದಿಸುವ ಯೋಚನೆಯನ್ನು ಮಾಡ್ತಿದ್ರು. ಆದರೆ ಪ್ರಗತಿಯವರಿಗೆ ಅವರ ಬಳಕೆ ಆಧಾರಿತ ಕ್ರೆಡಿಟ್ ಕಾರ್ಡ್ ಬೇಕಿದೆ. ಗೀತಾ ಅವರಂತಹವ್ರಿಗೆ ಕೋ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡ್ ಸೂಕ್ತ. ಹಾಗಾದರೆ ಈ ಕೋ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡ್ಗಳೇನು, ಅವುಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಹೇಗೆ, ಈ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲನೇದಾಗಿ ಅವರು ಯಾವ ಬಗೆಯ ಕಾರ್ಡನ್ನು ತೆಗೆದುಕೊಳ್ಬೇಕು ನೋಡೋಣ. ಪ್ರಗತಿಯವರಿಗೆ ಶಾಪಿಂಗ್ ತುಂಬಾ ಇಷ್ಟ, ಅದರಲ್ಲೂ ಕೂಡ ಆನ್ಲೈನ್ ಶಾಪಿಂಗ್ ಅಂದರೆ ಇಷ್ಟ. ಹೀಗಾಗಿ ಅವರು ಇಲ್ಲಿ ಜಾಸ್ತಿ ಶಾಪಿಂಗ್ ಮಾಡೋ ಕಾಮರ್ಸ್ ಸೈಟ್ನಿಂದ ಕೋ ಬ್ರ್ಯಾಂಡೆಡ್ ಕಾರ್ಡನ್ನು ತೆಗೆದುಕೊಳ್ಬೇಕು. ನಿಮಗೂ ಕೂಡ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹಾಗೆಯೇ ಕ್ರೆಡಿಟ್ ಕಾರ್ಡ್ ಬೇಕಾದರೆ ನೀವು ಜಾಸ್ತಿ ಖರ್ಚು ಮಾಡೋದಕ್ಕೆ ಸಂಬಂಧಿಸಿದ ಕೋ ಬ್ರ್ಯಾಂಡೆಡ್ ಕಾರ್ಡನ್ನು ತೆಗೆದುಕೊಳ್ಳಬಹುದು. ಕ್ರೆಡಿಟ್ ಕಾರ್ಡ್ ಕಂಪನಿ ಮತ್ತು ಬಿಸ್ನೆಸ್ಗಳ ಪಾಲುದಾರಿಕೆಯೊಂದಿಗೆ ಈ ಕೋ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡ್ ಇಶ್ಯೂವನ್ನು ಮಾಡಲಾಗುತ್ತೆ. ಕಾಮರ್ಸ್ ಪ್ಲಾಟ್ಫಾರ್ಮ್, ಟ್ರಾವೆಲ್ ಸೈಟ್ಸ್, ಫ್ಯೂಯಲ್ ಕಂಪನಿ, ಹೋಟೆಲ್, ಆನ್ಲೈನ್ ಫುಡ್ ಡೆಲಿವರಿ ಆ್ಯಪ್ ಇತ್ಯಾದಿಗಳ ಸಹಯೋಗದೊಂದಿಗೆ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಈ ಕಾರ್ಡನ್ನು ಕೊಡುತ್ತೆ. ಈ ಕಾರ್ಡ್ಗಳಿಂದ ಸಿಗುವ ಲಾಭ ಏನಪ್ಪ ಅಂದರೆ ಇವುಗಳು ಅಗತ್ಯಕ್ಕೆ ತಕ್ಕಂತೆ ಹಾಗೆ ರಿವಾರ್ಡ್ನ ಆಫರನ್ನು ಕೊಡ್ತವೆ. ಉದಾಹರಣೆಗೆ ಏರ್ಲೈನ್ ಬ್ರ್ಯಾಂಡೆಡ್ ಕಾರ್ಡ್ ಇದ್ದರೆ ಮೈಲೇಜ್ ರಿವಾರ್ಡ್, ಲಾಂಚ್ ಆಕ್ಸೆಸ್, ಫ್ಲೈಟ್ ಅಪ್ಗ್ರೇಡ್ ಅಥವಾ ಪ್ರಯಾರಿಟಿ ಬೋರ್ಡಿಂಗ್ನಂತಹ ಸೌಲಭ್ಯ ಸಿಗುತ್ತೆ. ಅದೇ ರೀತಿ ಹೋಟೆಲ್ ಚೈನ್ ಬ್ರ್ಯಾಂಡೆಡ್ ಕಾರ್ಡ್ ಇದ್ದರೆ ರೂಮ್ಗಳ ಮೇಲೆ ರಿಯಾಯಿತಿ, ರೂಮ್ ಅಪ್ಗ್ರೇಡ್ ಅಥವಾ ವಸತಿ ಸೌಲಭ್ಯದಲ್ಲಿ ಆದ್ಯತೆ ಸಿಗುತ್ತೆ. ಬಹುತೇಕ ಕೋ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡ್ಗಳು ತಮ್ಮ ಮೊದಲ ವರ್ಷದಲ್ಲಿ ವಾರ್ಷಿಕ ಶುಲ್ಕವನ್ನು ಮನ್ನಾ ಮಾಡುತ್ತೆ. ಅದರ ಜೊತೆಗೆ ಕಾರ್ಡ್ ಇಶ್ಯೂ ಆಗ್ತಾ ಇದ್ದ ಹಾಗೆಯೇ ವೆಲ್ಕಮ್ ಬೆನಿಫಿಟ್ ಮತ್ತು ಬೋನಸ್ಗಳು ಕೂಡ ಸಿಗುತ್ತೆ. ಲಾಭ ಮಾತ್ರ ನೋಡಬೇಡಿ, ನಿಮ್ಮ ಜೀವನ ಶೈಲಿಗೆ ತಕ್ಕ ಕಾರ್ಡನ್ನು ತೆಗೆದುಕೊಳ್ಳಿ. ನೀವು ಹೆಚ್ಚುವರಿ ಪ್ರಯಾಣವನ್ನು ಮಾಡೋದಾದರೆ ವಿಮಾನಯಾನ ಸಂಸ್ಥೆ ಅಥವಾ ಹೋಟೆಲ್ ಸಹಯೋಗ ಇರುವ ಕಾರ್ಡನ್ನು ಪಡ್ಕೊಳ್ಳಿ. ಒಂದು ವೇಳೆ ನೀವು ಕಾರ್ನಲ್ಲಿ ಹೆಚ್ಚು ಪ್ರಯಾಣ ಮಾಡೋದಾದರೆ ಇಂಧನ ಕಂಪನಿಗಳ ಸಹಯೋಗದ ಕಾರ್ಡನ್ನು ತೆಗೆದುಕೊಳ್ಳಿ. ಇನ್ನು ನಿಮ್ಮ ಅಗತ್ಯತೆಗಳಿಗೆ ಹೊಂದಾಣಿಕೆ ಆಗದೇ ಇರುವ ಕೋ ಬ್ರ್ಯಾಂಡೆಡ್ ಕಾರ್ಡ್ ಯಾವುದೇ ಕಾರಣಕ್ಕೂ ನಿಮಗೆ ಬೇಡ. ಇವುಗಳಿಂದ ಕ್ರೆಡಿಟ್ ಕಾರ್ಡ್ನಲ್ಲಿ ಸಿಗುವ ಲಾಭಗಳೇನೂ ಸಿಗುತ್ತೆ, ಆದರೆ ಕೋ ಬ್ರ್ಯಾಂಡೆಡ್ ಕಾರ್ಡ್ನ ಹೆಚ್ಚುವರಿ ಲಾಭ ನಿಮಗೆ ಸಿಗಲ್ಲ. ಉದಾಹರಣೆಗೆ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡೋದಿಲ್ಲ ಅಂತಾದರೆ ಕಾಮರ್ಸ್ ಸೈಟ್ನಿಂದ ಕಾರ್ಡ್ ತಗೊಂಡು ಏನು ಪ್ರಯೋಜನ? ನೀವು ಕಾರ್ನಲ್ಲಿ ಪ್ರಯಾಣ ಮಾಡಲ್ಲ ಅಂತಾದರೆ ಫ್ಯೂಯಲ್ ಕ್ರೆಡಿಟ್ ಕಾರ್ಡ್ ಯಾಕೆ ನಿಮಗೆ ಬೇಕು? ಈಗ ಸುಲಭವಾಗಿ ಬಳಸಬಹುದಾದ ಕಾರ್ಡ್ ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಬಳಿ ಭಾರತ್ ಪೆಟ್ರೋಲಿಯಂನ ಫ್ಯೂಯಲ್ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಇಟ್ಕೊಳ್ಳೋಣ. ಆದರೆ ನಿಮಗೆ ಹತ್ತಿರದಲ್ಲಿರೋದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಆದರೆ ಆ ಕಾರ್ಡ್ನಿಂದ ನಿಮಗೆ ಹೆಚ್ಚಿನ ಪ್ರಯೋಜನ ಏನು ಕೂಡ ಆಗಲ್ಲ. ಅದೇ ರೀತಿ ನೀವು ಫ್ಲಿಪ್ಕಾರ್ಟ್ನಿಂದ ಹೆಚ್ಚು ಖರೀದಿ ಮಾಡ್ತಾ ಇದ್ದರೆ ಅಮೆಜಾನ್ ಪೇ ಕಾರ್ಡ್ನಿಂದ ನಿಮಗೆ ಏನು ಸಿಗುತ್ತೆ? ಇವೆಲ್ಲದರ ಜೊತೆಗೆ ನೀವು ಯಾವುದೇ ಕಾರ್ಡನ್ನು ತೆಗೆದುಕೊಂಡರೂ ಅದರ ಹೆಚ್ಚುವರಿ ಫೀಚರ್ಗಳನ್ನು ಪರಿಶೀಲನೆ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅಂದರೆ ಪ್ರಯಾಣದ ವಿಮೆ, ಖರೀದಿ ಸುರಕ್ಷತೆ, ವಿಸ್ತೃತ ವಾರಂಟಿಯ ಕವರೇಜ್, ಫ್ರಾಡ್ ಲಯಬಿಲಿಟಿ ಪ್ರೊಟೆಕ್ಷನ್ ಈ ಮೊದಲಾದವುಗಳ ಬಗ್ಗೆ ಕಾರ್ಡನ್ನು ಪಡೆಯೋಕ್ಕೂ ಮೊದಲೇ ವಿಚಾರಿಸಿ. ಈ ಹೆಚ್ಚುವರಿ ಫೀಚರ್ಗಳು ಕಾರ್ಡ್ನ ಮೌಲ್ಯವನ್ನು ಗಣನೀಯವಾಗಿ ಹೆಚ್ಚಿಸಿವೆ. ಅಂದರೆ ಕೋ ಬ್ರ್ಯಾಂಡೆಡ್ ಸೌಲಭ್ಯಗಳ ಜೊತೆಗೆ ನಿಮಗೆ ಹೆಚ್ಚುವರಿ ಸೌಲಭ್ಯಗಳು ಕೂಡ ಸಿಗ್ತಾ ಹೋಗುತ್ತೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಅಂದರೆ ಕ್ರೆಡಿಟ್ ಕಾರ್ಡ್ ಕಂಪನಿ ಅಥವಾ ಬ್ಯಾಂಕ್ ಎರಡರ ಖ್ಯಾತಿ ಮತ್ತು ಕೋ ಬ್ರ್ಯಾಂಡ್ ಪಾರ್ಟ್ನರ್ಗಳ ಜನಪ್ರಿಯತೆ ಇವೆಲ್ಲವನ್ನ ಕೂಡ ಕಾರ್ಡ್ ಖರೀದಿಗೆ ಮೊದಲು ನೀವು ಪರಿಗಣಿಸಬೇಕಾಗುತ್ತೆ. ಉತ್ತಮ ಗ್ರಾಹಕ ಸೇವೆ, ವಿಶ್ವಾಸ ಮತ್ತು ಕಾರ್ಡ್ ಪಡೆಯುವ ಉತ್ಸುಕತೆ ಬ್ರ್ಯಾಂಡ್ನ ವ್ಯಾಲ್ಯೂನ ಜೊತೆಗೆ ಬರುತ್ತೆ. ಹೀಗಾಗಿ ನಿಮಗೆ ಕ್ರೆಡಿಟ್ ಕಾರ್ಡ್ ಬೇಕು ಅಂತಾದರೆ ನಿಮ್ಮ ಅಗತ್ಯತೆಗಳಿಗೆ ತಕ್ಕ ಹಾಗೆ ನೀವು ಕೋ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡನ್ನು ತೆಗೆದುಕೋಬಹುದು. ಇದರ ಜೊತೆಗೆ ನೀವು ಯಾವ ಬ್ರ್ಯಾಂಡ್ನ ಕಾರ್ಡನ್ನು ತೆಗೆದುಕೊಳ್ತೀರೋ ಅದರ ಹೆಚ್ಚುವರಿ ಲಾಭವನ್ನು ನೀವು ಪಡೆದುಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.